ಈ ಜನವನ್ನು ಕಾಪಾಡಿ, ನನ್ನ ತಂದೆಯೇ ಈ ಜನವನ್ನು ಕಾಪಾಡಿ. ನಾವು ಈ ಭೂಲೋಕಕ್ಕೆ ಬಂದಿರೋದು ಈ ಜನವನ್ನು ಕಾಪಾಡಕ್ಕೆ, ಈ ಜನವನ್ನು ಪ್ರೀತಿ ಮಾಡಕ್ಕೆ, ಈ ಜನವನ್ನು ಆಶೀರ್ವಾದ ಮಾಡಕ್ಕೆ, ಈ ಜನವನ್ನು ನೋವುಗಳನ್ನು ಎತ್ತಾಕಕ್ಕೆ, ಈ ಜನಗಳನ್ನು ಪಾಪವನ್ನು ಕ್ಷಮಿಸಕ್ಕೆ ಈ ಭೂಲೋಕಕ್ಕೆ ನೀವು ನನ್ನನ್ನು ಕಲಿಸಿದ್ದೀರಪ್ಪ. ಆ ಕೆಲಸವನ್ನು ನಾನು ನೋಡುತ್ತೇನೆ, ಆ ಕೆಲಸವನ್ನು ನೋಡುತ್ತಾ ಇದ್ದೀನಿ. ನನ್ನನ್ನು ಪ್ರಾರ್ಥನೆಯನ್ನು ಕೇಳಿ ಸ್ವಾಮಿ. ಆದರೂ ನನ್ನನ್ನು ಈ ಜನ ನಂಬುತ್ತಾ ಇಲ್ಲ, ಈ ಜನ ನನ್ನನ್ನು ನಂಬುತ್ತಾ ಇಲ್ಲ. ಇವತ್ತು ಈ ಜನಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಜನಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡ್ತಾ ಇದೀಯ. ಈ ಜನನ ನಾನು ನನ್ನ ಕೈಯಲ್ಲಿ ಇಟ್ಟುಕೊಟ್ಟಿದ್ದೀನಿ. ನೀನೇನೋ ಪ್ರಾರ್ಥನೆ ಮಾಡು, ನೀನೇನೋ ಮಾಡು, ನಾನು ನಂಬಕ್ಕೆ ಬಿಡೋಲ್ಲ. ನಿನ್ನ ಪ್ರೀತಿಯನ್ನು ಇವ್ರಿಗೆ ನಾನು ಕೊಡಕ್ಕೆ ಬಿಡಲ್ಲ. ಈ ಪ್ರೀತಿಯನ್ನು ನಾನು ತೋರ್ಸಕ್ಕೆ ಬಿಡಲ್ಲ. ನಿನ್ನನ್ನು ಸಾಯಿಸಬೇಕು ನಾನು, ನಿನ್ನ ಪ್ರೀತಿಯನ್ನು ಸಾಯಿಸಬೇಕು ನಾನು, ನಿನ್ನ ಪ್ರೀತಿಯನ್ನು ತಾಯಿಸಬೇಕು ನಾನು. ಈ ಪ್ರೀತಿ ತೋರಿಸಿ ಜನವನ್ನು ನೀನು ಸಂತೋಷವಾಗಿಡೋಣ ಅಂತ ಬಂದಿದೆಯಾ? ನಾನು ಬಿಡಲ್ಲ, ನಾನು ಬಿಡಲ್ಲ. ಯೇಸುವೇ, ನಿನಗೇನು ಏನು ಅಧಿಕಾರ ಇದೆ ಈ ಪ್ರೀತಿ ತೋರ್ಸಕ್ಕೆ? ನಿನ್ನ ಕೈಯಲ್ಲಾದರೆ ತೋರ್ಸು. ಈ ದಿನ ನಿಂದು ಲಾಸ್ಟ್. ನಿನ್ನನ್ನು ಸಾಯಿಸ್ತೀನಿ ನಾನು. ಈ ಜನವನ್ನೇ ಹೇಳಿ ನಿನ್ನನ್ನು ಸಾಯಿಸ್ತೀನಿ. ನೋಡ್ತೀಯಾ ರಾಜ, ಮಹಾರಾಜ, ಮಹಾರಾಜ, ಮಹಾರಾಜ. ಈ ಯೇಸು ಸ್ವಾಮಿ ನಮ್ಮೂರಿಗೆ ಬಂದು ಈ ಜನವನ್ನು ಏಮಾರಿಸ್ತಾ ಇದ್ದಾರೆ. ಪ್ರೀತಿ ತೋರಿಸ್ತೀನಂತ ಜನಗಳೆಲ್ಲನ್ನು ಏಮಾರಿಸಾರ. ನಂಬಿ ಇವರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆ, ಎಲ್ಲರೂ ಸುಖವಾಗಿರ್ಬೇಕಂದ್ರೆ ಪ್ರಾರ್ಥನೆ. ನಾನು ಬಿಡಲ್ಲ, ನಾನು ಬಿಡಲ್ಲ. ಇವರನ್ನು ಸಾಯಿಸ್ಬೇಕು, ಇವರು ಸಾಯಿಸ್ಬೇಕು. ಇವರು ಇಲ್ಲಿದ್ರೆ ಜನ ಎಲ್ಲ ಮೋಸ ಹೋಗ್ತಾರೆ, ಜನ ಎಲ್ಲ ಮೋಸ ಹೋಗ್ತಾರೆ. ಇವ್ರನ್ನ ಸಾಯಿಸ್ಬೇಕು. ಜನನ ಕೇಳಿ, ಇವರು ಸಾಯಿಸ್ಬೇಕಂತ ಕೇಳಿ, ಅವ್ರು ಏನ್ ಹೇಳ್ತಾರಂತೆ ಕೇಳಿ. ಅವತ್ತು ಜನಗಳನ್ನು ರಾಜ ಕೇಳಿದ್ರಂತೆ, ಇವರನ್ನ ಸಾಯಿಸ್ಬೇಕಾ, ಇವರನ್ನ ಬಿಟ್ಬಿಡ್ಬೇಕಾ ಅಂತ ಕೇಳುವಾಗ ಜನ ಎಲ್ಲ ಹೇಳಿದ್ರಂತೆ, ಸಾಯಿಸ್ಬಿಡಿ, ಇವ್ರು ನನಗೆ ಬೇಕಾಗಿಲ್ಲ, ಸಾಯಿಸ್ಬಿಡಿ. ರಾಜ ಹೇಳ್ಬಿಟ್ರಂತೆ, ಜನ ಹೆಂಗ್ ಹೇಳ್ತಾರೋ ಹಂಗೆ ನೀನ್ ಮಾಡಮ್ಮ. ಒಂದು ಹೊಡಿರಿ, ಹೊಡಿರಿ ಇವರನ್ನು, ಹೊಡಿರಿ ಇವರನ್ನು, ಹೊಡಿರಿ, ಹೊಡಿರಿ ಇವರನ್ನು, ಚೆನ್ನಾಗಿ ಹೊಡಿರಿ, ಚೆನ್ನಾಗಿ ಹೊಡಿರಿ. ಚೆನ್ನಾಗಿ ಹೊಡಿರಿ. ನೋವಾಗ್ತಾ ಇದೆಯಾ?
ನೋವಾಗ್ತಾ ಇದೆಯಾ? ಈ ಸೈತಾನ ಹೋಗಿ ಅವರನ್ನು ಹೊಡಿತಾನೆ, ಅವನ ಮುಖದಲ್ಲಿ ಹೊಡಿತಾನೆ, ಅವನು ಸೈತಾನ ಹೊಡಿತಾನೆ, ಸೈತಾನ ಹೊಡಿತಾನೆ, ತಲೆ ಮೇಲೆ ಹೊಡಿತಾನೆ, ಚೂ ಅಂತ ಹೇಳ್ತಾನೆ. ನೀನೊಂದು ದೇವರ, ಎಲ್ಲರನ್ನು ಏಮಾಸಕ್ಕೆ ಬಂದಿದೆಯಾ? ನೀನ್ ಪ್ರೀತಿ ತೋರ್ಸಕ್ಕೆ ಬಂದಿದೆಯಾ? ಈ ಶಿಲುವೆಯನ್ನು ನೀನ್ ಹತ್ತಬೇಕಪ್ಪ, ಈ ಶಿಲುವೆಯನ್ನು ಹತ್ತು, ಶಿಲುವೆಯನ್ನು ಹತ್ತಿ, ಶಿಲುವೆಯನ್ನು ಹತ್ತಿ, ಶಿಲುವೆ ಹತ್ತಬೇಕು ನೀನು. ಶಿಲುವೆಯಲ್ಲಿ ಹತ್ತು ಬಿಟ್ಟು ಬದಿತಾರೆ, ಅಡಿತಾರೆ, 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 ಕೆಳಗಡೆ ತಳ್ಳುತ್ತಾರೆ, ಕೆಳಗಡೆ ತಳ್ಳಿಬಿಟ್ರು. ಆದ್ರೂ ದೇವರು ಸುಮ್ಮನೆ ಇದ್ದಾರೆ. ಅವ್ರ ಜನಕ್ಕೋಸ್ಕರ, ಅವ್ರ ಜನಕ್ಕೋಸ್ಕರ, ಅವ್ರ ಪ್ರೀತಿಯನ್ನು ತೋರ್ಸಕ್ಕೆ ಅವ್ರು ಸುಮ್ಮನೆ ಇದ್ದಾರೆ. ಆದರೂ ಸೈತಾನ ಬಿಡ್ತಾ ಇಲ್ಲ. ಈ ಶಿಲುವೆಯನ್ನು ಎತ್ತು ಅವನನ್ನು ಅವ್ರ ಕೈ ಇಟ್ಟು ಮಣಿ ಹೊಡಿತಾರೆ. ಕಾಲಲ್ಲಿ ಹೊಡಿತಾನೆ, ಕಾಲಲ್ಲಿ ಹೊಡಿತಾನೆ, ಕಾಲಲ್ಲಿ ಹೊಡಿತಾನೆ, ಕಾಲಲ್ಲಿ ಹೊಡಿತಾನೆ, ಕೈಯಲ್ಲಿ ಹೊಡಿತಾನೆ, ಕೈಯಲ್ಲಿ ಮಗದ ಮೇಲೆ ಹೊಡಿತಾನೆ, 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 ಹೊಡಿತಾನೆ. ದೇವರು ಹೇಳ್ತಾರೆ ಇವಾಗ, ನನ್ನ ದೇವರೇ, ನನ್ನ ದೇವರೇ, ನನ್ನ ದೇವರೇ, ಈ ಪ್ರಪಂಚ ಯಾರು ನನ್ನನ್ನು ನಂಬುತ್ತಾ ಇಲ್ಲ, ನನ್ನ ಪ್ರೀತಿಯನ್ನು ನಂಬ್ತಾ ಇಲ್ಲಪ್ಪ. ನನ್ನನ್ನು ಜಾತಿ ತರ ನೋಡ್ತಾರೆ. ನನ್ನ ಜಾತಿ ತೋರ್ಸಕ್ಕೆ ಬಂದಿಲ್ವಲ್ಲೋ, ನಾನು ಪ್ರೀತಿ ತೋರ್ಸಕ್ಕೆ ಬಂದಿರೋದು. ನನ್ನ ನೀವು ಸಾಯಿಸಿದ್ರು, ನಾನು ಸತ್ತು ಹೋದ್ರೂ ಪರವಾಗಿಲ್ಲ, ಈ ಪ್ರೀತಿ ಮಾತ್ರ ಇವ್ರಿಗೋಸ್ಕರ ಕೊಡ್ತೀನಿ. ಈ ಪ್ರಾಣವನ್ನು ಈ ಜನಕ್ಕೋಸ್ಕರ, ಎಲ್ಲ ಜನಕ್ಕೋಸ್ಕರ ಪ್ರೀತಿಯಿಂದ ಕೊಡ್ತೀನಿ, ಪ್ರೀತಿಯಿಂದ ಕೊಡ್ತೀನಿ ಅಪ್ಪ. ನನ್ನ ಪ್ರಾಣವನ್ನು ಈ ಜನಕ್ಕೋಸ್ಕರ ಪ್ರೀತಿಯಿಂದ ಕೊಡ್ತೀನಿ, ನನ್ನ ಪ್ರಾಣ ತೆಗೆಯಪ್ಪ ಅಂತ ಹೇಳಿ ದೇವರು ಪ್ರಾಣ ಬಿಟ್ಟು ಆ ಶಿಲುವೆಯಿಂದ ದೇವರನ್ನ ತೆಗೆದು ಮಶಾನಕ್ಕೆ ಕರ್ಕೊಂಡೋಗಿ ಮಲಗಿಬಿಟ್ರು. ಮಶಾನದಲ್ಲಿ ಯೇಸು ಸ್ವಾಮಿ ಮಲಗಿರುವಾಗ ಸೈತಾನ ಹೋದ. ಈ ಜನಕ್ಕೋಸ್ಕರ ನೀನ್ ಸತ್ತು ಹೋಗಿರೋದು ಯಾಕೆಪ್ಪ? ಈ ಜನ ನೀನ್ ಎಷ್ಟು ಪ್ರೀತಿ ತೋರಿಸಿದ್ರು ಯಾರು ನಂಬಲ್ಲ. ನಿನ್ನನ್ನ ಜಾತಿ ಅಂತ ಇಟ್ಬಿಟ್ರು, ನೀನು ತಿರುಗ ಬರೋಲ್ಲ, ಅಷ್ಟೇ ನಿನ್ ಕತೆ ಮುಗೀತು. ಇನ್ಮೇಲೆ ನಂದೇ ರಾಜ್ಯ, ನಾನು ತೋರಿಸ್ತೀನಿ ಪ್ರೀತಿ ಏನಂತ. ನೀನ್ ಬರೋಕ್ಕೆ ಆಗಲ್ಲ. ಆದ್ರೂ ಒಂದು ದಿನ ದೇವರು ತಂದೆ ಬಂದು ಈ ಜನಗಳಿಗೆ ಇವರು ನಿಜವಾದ ಪ್ರೀತಿ ತೋರಿಸಿದ್ರು. ಎಷ್ಟು ರಾಜ ಬಂದರು, ಎಷ್ಟು ಸೈತಾನ ಬಂದರು, ಎಷ್ಟು ಜನಗಳು ಬಂದು ಹೊಡೆದ್ರು, ನನ್ನ ಮಗನನ್ನು ನಾನು ಮಶಾನದಲ್ಲಿ ಎತ್ತೀನಿ ಅಂತ ಇವತ್ತು ದೇವರು ಎದ್ದೆಳಿದ್ರು. ಇವತ್ತು ಈ ದೇವರು ಹೇಳ್ತಾ ಹೇಳಿದ್ರು, she has raised and he has raised from the death. ಪ್ರಾಣ ಹೋದ್ರು ದೇವರು ಎದ್ದೆದ್ರು. ಎದ್ದೇಳ್ಬಿಟ್ಟು ಅವರು ಯಾರು ಪ್ರೀತಿ ಮಾಡೋ ಜನ ಹತ್ರ ಬಂದರು, ಜನ ಹತ್ರ ಬಂದರು, ಜನ ಹತ್ರ ಬಂದರು, ಜನ ಹತ್ರ ಹೋದ್ರು, ಜನ ಹತ್ರ ಹೋದ್ರು, ಎಲ್ಲರೂ ತೋರಿಸಿದ್ರು. ಈ ರಕ್ತ ನಿಮಗೆ, ಈ ಒದೆಗಳು ನಿನಕ್ಕೋಸ್ಕರ. ಎಲ್ಲರ ಹತ್ರ ಹೋಗಿ ತೋರಿಸ್ತಾರಂತೆ, ಎಲ್ಲರ ಹತ್ರ ಹೋಗಿ ತೋರಿಸ್ತಾರೆ. ನನ್ನನ್ನು ನಂಬಿ, ಈ ನಿಜವಾದ ಪ್ರೀತಿ ನಂದು.
ನಂದು ಜಾತಿ ಅಲ್ಲ, ನಾನು ದುಡ್ಡು ಕೇಳಕ್ಕೆ ಬಂದಿಲ್ಲ, ನಿಮ್ಗೆ ಪ್ರೀತಿ ತೋರ್ಸಕ್ಕೆ ಬಂದಿದ್ದೀನಂತ ಎಲ್ಲ ಜನ ಹತ್ರನು ಬಂದು ಅವ್ರು ಮಾತಾಡಿದ್ರಂತೆ. ಮಾತಾಡಿ ಬಂದರು. ಎಲ್ಲ ಜನರವ್ರು ನೋಡಿದ್ರಂತೆ. ಎಲ್ಲ ಚೆನ್ನಾಗಿ ನೋಡಿದ್ರು. ಎಲ್ಲ ಚೆನ್ನಾಗಿ ನೋಡಿದ್ರು. ಇವಾಗ ಶೈತಾನ ಹೋಗ್ತಾನೆ, ರಾಜ ಹೋಗ್ತಾನೆ, ಯಾರೆಲ್ಲ ಹೊಡೆದ್ರು ಹೋಗ್ತಾರೆ. ಅಯ್ಯೋ, ಇವರೇ ನಿಜವಾದ ಪ್ರೀತಿ. ಈ ನಿಜವಾದ ಪ್ರೀತಿಯನ್ನು ನಾವು ಬಿಡಬಾರ್ದು. ಅವರೇ ಪ್ರೀತಿ ಅಂತೂ ಅವ್ರ ಕಾಲನ್ನು ಮುಗಿಸಿದ್ರಂತೆ. ನಿನ್ನ ಮೇಲೆ ದೇವರೇ, ನೀನೇ ನಾವು ನಿಜವಾದ ಪ್ರೀತಿ. ಈ ಪ್ರೀತಿಯನ್ನು ನಾವು ನಂಬುತ್ತೀವಿ. ಈ ಪ್ರೀತಿಯನ್ನು ನಾವು ನಂಬುತ್ತೀವಿ. ಈ ಪ್ರೀತಿಯನ್ನು ನಮಗೆ ಕೊಡು ಸ್ವಾಮಿ. ಈ ಪ್ರೀತಿ ನನಗೆ ಸಾಕು ಅಂತ ಎಲ್ಲರೂ ದೇವರ ಪಾದಕ್ಕೆ ಬಂದರಂತೆ. ಎಲ್ಲರೂ ಎದ್ದಿ, ಎಲ್ಲರೂ ಎದ್ದಿ, ನೀವೆಲ್ಲ ನನ್ನ ಮಕ್ಕಳೇ. ಸೈತಾನಿಗೆ ಹೇಳ್ದಂದ, ಯಾರಿಗೂ ಮೋಸ ಮಾಡಬೇಡ, ಯಾರಿಗೂ ನಾಶ ಮಾಡಬೇಡ. ಅವರೆಲ್ಲ ನನ್ನ ಮಕ್ಕಳು, ಇಲ್ಲಿರೋರೆಲ್ಲ ನನ್ನ ಮಕ್ಕಳು. ಯಾರಿಗೂ ಕಷ್ಟ ಕೊಡಬೇಡ. ಕಷ್ಟ ಕೊಟ್ರೆ ನಿನ್ನನ್ನು ಸುಟ್ಟಾಕ್ಬಿಡ್ತೀನಿ ಅಂತ ಹೇಳಿದ್ರಂತೆ. ರಾಜ ಹೇಳಿದ್ರಂತೆ, ಈ ಜನಗಳು ನನ್ನ ಜನಗಳು, ಅವ್ರಿಗೆ ಏನು ಕಷ್ಟ ಕೊಡಬಾರ್ದು, ಅವ್ರಿಗೆ ಒಳ್ಳೆಯದೇ ನೀನ್ ಮಾಡಬೇಕು. ಯೇಸು ಸ್ವಾಮಿ ಹೊಡೆದನು. ಹೇಳಿದ್ರಂತೆ, ನನಗೆ ಎಷ್ಟು ಹೊಡೆದೆ, ಆದರೂ ನಾನು ನಿನ್ನ ಪ್ರೀತಿ ಮಾಡ್ತೀನಿ ನನ್ನ ಮಗನೇ, ನನ್ನ ಮಗನೇ ಅಂತ ಮುತ್ತ ಕೊಡ್ತಾರಂತೆ. ಎಷ್ಟು ಹೊಡೆದ್ರು ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ. ಇದುವೇ ನಿಜವಾದ ಪ್ರೀತಿ, ನಮ್ಮ ದೇವರನ್ನ ಪ್ರೀತಿ. ಇವತ್ತು ಆ ಪ್ರೀತಿಯನ್ನು ತೋರ್ಸಕ್ಕೆ ಇಲ್ಲಿ ದೇವರು ಬಂದಿದ್ದಾರೆ. ಎಲ್ಲ ಚಪ್ಪಾಳಿ ಕೊಟ್ಟಾಗ